ಇವತ್ತ ಲಕ್ಷ್ಮಿ ಎಟ್ ನೆನ್ ಬರಾಕತ್ತಾಳ. ಬಾಳ್ ಬೋರ್ ಆಗಾಕತ್ತೈತ್ ಮನ್ಯಾಗ. ಏನು ಕೆಲ್ಸಾನೂ ಇಲ್ಲ. ಅಕಿ ಇದ್ರ ಸುಮ್ ಏನಾರ ಮಾತಾಡ್ಕೋತ ನಗಸ್ಕೋತ ಇಲ್ಲ ಕಾಡ್ಕೋತ ಇಲ್ಲ ಜಗಳ ಮಾಡ್ಕೋತ ಚಂದಾಗ ನಕ್ಕೋತ ಮನ್ಯಾಗ ಎಲ್ಲಾ ಕಡೆ ತಿರ್ಗಾಡ್ತಿದ್ಲು. ಎಷ್ಟ್ ನೆನಪ್ ಬರಾಕತ್ತಾಳ ಇವತ್ ನಂಗ. ನಿನ್ನೆಯಿಂದ ಕಾಲ್ ಮಾಡಾಕತ್ತೀನಿ, ರಿಸೀವ್ನೇ ಮಾಡಾಕತ್ತಿಲ್ಲ. ಅಂತದ್ ಏನ್ ಬಿಸಿ ಅದಾಳ. ಹಂಗೆ ತವ್ರ ಮನಿಗ್ ಹೋದ್ರ ಗಂಡ್ಗಳಿಗೆ ಮರ್ತೇ ಬಿಡ್ತಾರ ಹೆಂಡ್ತ್ಯಾರ್. ಖರೆ ನೋಡಿದ ಹೋಲಿ ಅಮ್ಮ ಅಪ್ಪಗೂ ಹಚ್ಚಾತೀನಿ, ಅವರು ರಿಸೀವ್ ಮಾಡಲ್ಲ. ನಮ್ಮ ಅಮ್ಮಾರ ಹೋಗಿ 2 ತಿಂಗಳಾಯ್ತು. ಯಾರ ಮುಖ ನೋಡ್ಲಾರ್ದ ಎಷ್ಟು ದಿನ ಆಗಿತ್ತು. ಅಮ್ಮನೂ ನೆನಪರಾತ. ಅಪ್ಪ ಬಿಡು ಈಗ ಹೋಗ್ಯಾರ, ಕೆಲ್ಸಾನು ಏನೂ ಇಲ್ಲ. ಇರ್ಲಿ ಬಿಡು, ಅವ್ರ ಇಬ್ರು ಎಲ್ಲಿ ಹೋಗ್ತಾರ ಅದ ಫಾರಿನ್ ಅನ್ಕೋತ ಸ್ವಲ್ಪ ಹಳ್ಳಿ ವಾತಾವರಣದಾಗ ಇದ್ರ ಅವ್ರಿಗೂ ಚಂದ ಅನಿಸ್ತೈತಿ. ಇರ್ಲಿ ಬಿಡು, ಆಮೇಲೆ ಅವ್ರೆ ಫ್ರೀ ಆದ್ಮೇಲೆ 3 ಮಂದಿ ಯಾರೋ ಒಬ್ಬರು ಹಚ್ತಾರ. ಐ ಅಪ್ಪ ಅಮ್ಮ ನೀವು ಯಪ್ಪ ಈ ಬಿಸ್ಲಾಗ ಎಲ್ಲಾರು ಹೋಗಿ ಬರುದಂದ್ರ ಬಾಳ ತ್ರಾಸ ಆಗ್ಬಿಡ್ತೈತಿ ನೋಡ. ಅಪ್ಪ ಅಮ್ಮ ಏನ್ ಹಿಂಗ ಸಡನ್ ಸರ್ಪ್ರೈಸ್. ನಾನು ಇನ್ನಿಂದ ಕಾಲ್ ಮಾಡಾಕ್ತೀನಿ, ಇಬ್ರು ರಿಸೀವ್ ಮಾಡಿಲ್ಲ. ಹಿಂಗ್ ಒಮ್ಮೆ ಬಂದ್ಬಿಟ್ರಿ, ಸರ್ಪ್ರೈಸ್ ಕೊಟ್ರಿ. ನನಗೂ ನಿನ್ನೆಯಿಂದ ನೀವು 3 ಮಂದಿ ಬಹಳ ನೆನಪಾಗಕತ್ತಿದ್ರಿ. ಅವ್ವ ಬಂದ್ಬಿಟ್ರಿ, ಇಬ್ರು ಬಂದ್ರಿ. ಲಕ್ಷ್ಮಿ ಬಂದಾಳ ಇನ್ನ, ಇನ್ನು ಏನೋ ಸರ್ಪ್ರೈಸ್ ಕೊಡಾಕತ್ತಿರ್ಬೇಕು. ಬಂದಾಳ ಇನ್ನ. ಕಿನ್ ಹೆಸರು ಎತ್ಬೇಡ ನೋಡ ನೀನ್, ಮೈ ಎಲ್ಲಾ ಉರಿತೈತಿ. ಒಯ್ದ ಅದೇ ಈಗ ಶಿವ ಶಿವ ಆತ್ ಬಂದ್ ಮನ್ಯಾಗ ಕೂತ್ರ ಎತ್ತೇ ಬಿಟ್ಟೆ ಕಿನ್ ಹೆಸರ ಒಯ್ದ ಕಡಿ. ಚೀರಟ್ ಎಲ್ಲಾ ಮೈ ಎಲ್ಲಾ ಉರದ್ ಹೊಂಟೈತಿ ನನಗ. ಇನ್ನೊಮ್ಮೆ ಕಿನ್ ಹೆಸರು ಎತ್ಬೇಡ ನೋಡ ನಮ್ಮ ಮನ್ಯಾಗ ಇಲ್ಲಿ. ಯಾಕಮ್ಮ ಏನಾಯ್ತು? ಲಕ್ಷ್ಮಿ ಹೆಸರು ಯಾಕೆ ಎತ್ಬೇಡ ಅಂದ್ರ ಏನ್ ಹಂಗಂದ ಅರ್ಥ? ಮತ್ ಏನಾರ ಮಜಾಕ್ ಮಾಡಾತ್ರಿ? ಮತ್ ಏನ್ರ ಸರ್ಪ್ರೈಸ್ ಕೊಡಾಕತ್ತೀರೇನ? ಇವತ್ತಿನ ನನ್ ಬರ್ಡೇ ಇಲ್ಲ, ನಮ್ಮಿಬ್ರು ಆನಿವರ್ಸರಿನೂ ಇಲ್ಲ. ನಿಂದು ಆನಿವರ್ಸರಿ ಇಲ್ಲ, ನಿಂದು ಬರ್ಡೇ ಇಲ್ಲ, ಅಪ್ಪಂದು ಬರ್ಡೇ ಇಲ್ಲ. ಏನೈತಿ ಇವತ್ತ? ಏನೋ ನನಗ್ ಕಾಮಿಡಿ ಮಾಡಾತ್ತೀರಿ, ನೀವು ಮಜಾಕ್ ಮಾಡಾತ್ತೀರಿ. ಹೇಳ್ರ, ನೀವ್ ಸುಮ್ನೆ ಕಾಡ್ಬೇಡ್ರಿ ನಂಗ. ನಿಂಗ್ಯಾರ್ ಕಾಡಾಕತ್ತಾರ ಹೇಳತ್ತಿಲ್ಲ ಒಂದ್ಸರಿ. ಈಗಿನ ಹೆಸರು ಎತ್ಬೇಡ. ಈ ಮನ್ಯಾಗ ಒಂದ್ ನಾ ಇರ್ಬೇಕು ಇಲ್ಲ ಅಕ್ಕಿ ಇರ್ಬೇಕು ಅಷ್ಟೇ. ಏ ಅಪ್ಪ ಅಮ್ಮ ಹಿಂಗ್ಯಾಕ್ ಮಾತಾಡತ್ತಾಳ? ಏನಾಯ್ತು ಅಮ್ಮ? ಏನಂದ್ರ ಅಷ್ಟೇ, ನಾ ಹೇಳ್ದಟ್ ಕೇಳ. ಮತ್ತೇನು ದೂಸರಾ ಮಾತಾಡ್ಬೇಡ ನೀನ್. ಅಮ್ಮ ಆಕಿ ನನ್ ಹೆಂಡತಿ ಅದಾಳ, ಈ ಮನಿ ಸೊಸಿ ಅದಾಳ. ಆಕಿನ ಹೆಸರು ಎತ್ಬೇಡ ಮಾಡ್ಬೇಡ ಅಂದ್ರ ಈಗ ಗೊತ್ತಾಯ್ತು 3 ಮಂದಿ ಕೂಡಿ ನನಗ್ ಬಕ್ರಾ ಮಾಡ್ಬೇಕಂದಿರ್ಲಾ. ಇಲ್ಲೇ ಎಲ್ಲೋ ನಿತ್ತ ಈಕಿ ವಿಡಿಯೋ ಮಾಡ್ತಿರ್ಬೇಕ್ ಲಕ್ಷ್ಮಿ. ಏನೋ ಬಕ್ರಾ ಮಾಡಾಕತ್ತೀರ್ ನೀವ್ ನಂಗ. ಗೊತ್ತೈತ್, ನನ್ಗೆಲ್ಲಾ ಗೊತ್ತಾಯ್ತು. ಲಕ್ಷ್ಮಿ, ಏ ಲಕ್ಷ್ಮಿ, ನಿಂದೆಲ್ಲಾ ಗೊತ್ತಾಯ್ತು. ಬಾ ಹೊರಗ ಸಾಕು. ಇದೇನ್ ತಿಂಗಳ ಏಪ್ರಿಲ್ ಅಲ್ಲ, ನಂಗೆ ಏಪ್ರಿಲ್ ಫುಲ್ ಮಾಡ್ಬೇಡ. ಸೀದಾ ಬಾ ಹೊರಗ. ನಾ ಏನ್ ಹೇಳತ್ತೀನಿ ಒಂದ್ಸರಿ ಎದ್ರತಿರ ನಿಂಗ. ಕಿನ್ ಹೆಸರು ಎತ್ಬೇಡ ಅಂದ್ರೆ ಹೆಸರು ಎತ್ಬೇಡ. ಇನ್ನೊಮ್ಮೆ ಕಿನ್ ಹೆಸರು ಎತ್ತಿದ್ರ ನಾ ಸತ್ಯ ಹೋಗ್ತೀನಿ ನೋಡ. ಏ ಅಮ್ಮ, ಸಾಯುದಕ್ ಯಾಕೆ ಮಾತಾಡ್ತಿ? ಏನಾಯ್ತು ನಿನಗ? ನನಗೀಗ ರೆಸ್ಟ್ ಬೇಕಾ? ನನಗ್ ಮಾತಾಡಕ್ ಹೋಗ್ಬೇಡ ಕಿನ್ ಹೆಸರು ಅಟ್ಟೆ. ಅಮ್ಮ ನಿಂದ್ರು. ಅಪ್ಪ ಏನಾಯ್ತಪ್ಪ? ಅಮ್ಮ ಹಿಂಗ್ಯಾಕ್ ಮಾತಾಡತ್ತಾಳ ಲಕ್ಷ್ಮಿ ಹೆಸರು ತಗೊಂಡ್ಕುಳೆ? ಏನಾಯ್ತು ಹೇಳ್ ನೀಯರ. ಅದು ಬಹಳ ದೊಡ್ಡದು. ಏನ್ ಹೇಳಪ್ಪ ನನಗರ ತಿಳಿಯವಲ್ತ. ನಿನ್ ತಂಗಿ ಸ್ವಾತಿ ಅದಾಳಲ್ಲ, ಮತ್ತ ಕೇಳಿ ಏನೋ ಮಾಡಿದ್ಲೇನ, ಅದಕ್ಕ ಹೇಳದಕ್ಕೆ ಕರ್ಕೊಂಡ್ ಹೋಗುದ್ ಬೇಡ. ನಾ ಬರೋ ಮುಂದ್ ಕರ್ಕೊಂಡ್ ಬರ್ತೀನಿ ಅಂದ್ರೆ ನೀವು ಇರ್ಲಿ ಬಿಡು ಅಂತ ಬಿಟ್ಟು ಬಂದ್ರಿ. ನಾ ಹೇಳದೆಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಮತ್ತೇನ್ ಮಾಡಿದ್ಲಕ್ಕಿ ಅಲ್ಲಿ? ಅಕ್ಕಿ ಲಕ್ಷ್ಮಿ ಅಣ್ಣ ಮದುವೆಗಳ. ಏನಪ್ಪ ಏನ್ ಮಾತಾಡಕತಿ? ಸ್ವಾತಿ ಅವ್ರ ಅಣ್ಣ ಮದುವೆಗಳ ಸುರೇಶಗ? ಏನ್ ಮಾತಾಡಕತಿ? ಮಜಾಕ್ ಮಾಡತ್ತೀರಿ ಏನ್? ಇಲ್ಲಪ್ಪ, ಕರೆ ಇದ. ಅಕ್ಕಿ ಅವನಿಗೆ ಓಡೋ ಮದುವೆಗಳ. ಹಾ, ಯಾವಾಗ ಆಯ್ತಿದು ಎಲ್ಲ? ನೀನೆ ಆಯ್ತು. ಇದು ವಿಷಯ ಲಕ್ಷ್ಮಿ ಗೊತ್ತಿತ್ತ. ಏನು ಲಕ್ಷ್ಮಿ ಗೊತ್ತಿತ್ತು? ಏನೇನ್ ನನ್ಗೂ ಅಷ್ಟ್ ಪೂರ್ತಿ ಗೊತ್ತಿಲ್ಲ. ಲಕ್ಷ್ಮಿ ಕೇಳ್ಬೇಕಲ್ಲ ನೀವು. ಅಯ್ಯೋ, ಇಷ್ಟೆಲ್ಲಾ ಆದ್ಮೇಲೆ ನಿಮ್ಮ ಅಮ್ಮ ಐತಲ್ಲ, ನನ್ ಮಗಳ ಜೀವನ ನೀ ಹಾಳ್ ಮಾಡಿದಿ. ಅಕ್ಕಿ ನಿನಗ ಮಜಾಕ್ ಮಾಡ್ಯಾತ, ನೀ ರಿವೆಂಜ್ ತಗೊಂಡಿ ಹಂಗ ಹಿಂಗ ಲಕ್ಷ್ಮಿ ಮಾತಾಡಿ. ನಿನಗ ನನಗ ಸಂಬಂಧ ಇಲ್ಲ, ನಿಂಗ ನಿಂಗ ಸಂಬಂಧ ಇಲ್ಲ, ಯಾರಿಗೂ ಸಂಬಂಧ ಇಲ್ಲ, ನಮ್ಮ ಮನಿಗ್ ನೀ ಸಂಬಂಧ ಇಲ್ಲ ಅಂತೇಳಿ ಸಂಬಂಧ ಮುರಿದ್ ಬಂದ್ಲು. ಅದನ್ನ ಆಕಿಗೆ ಸೀರಿಯಸ್ ಆಗಿ ತಗೊಂಡು ಬಾವ್ಯಾಗ ಜಿಗದ್ ಬಿಟ್ಲು, ಸುಸೈಡ್ ಮಾಡ್ಕೊಳಕ್ ಹೋದ್ಲು. ಈಗ ಸಾವು ಮತ್ತೆ ಬದುಕಿನ ನಡು ಹೋರಾಡತ್ತಾಳ ಹಾಸ್ಪಿಟಲ್ನ್ಯಾಗ. ಹಾ ಡ್ಯಾಡಿ, ಏನ್ ಮಾತಾಡಕತ್ರಿ? ಸುಸೈಡ್ ಮಾಡ್ಕೊಳಕ್ ಹೋದ್ಲು ಲಕ್ಷ್ಮಿ? ಇಂಥ ಟೈಮ್ದಾಗ ನೀವ್ ಹೆಂಗ್ ಬಿಟ್ಟು ಬಂದ್ರಿ ಆಕಿಗೆ? ನನಗ್ ಹೆಂಗ್ ಕಾಲ್ ಮಾಡ್ಲಿಲ್ಲ ನೀವು? ಹಾ, ಏನಿದು? ನಿಮ್ಮಮ್ಮ ಕಾಲ್ ಮಾಡ್ಬೇಡ ಅಂದ್ಲು, ಮಾಡಕ್ ಕೊಡ್ಲಿಲ್ಲ. ಯವ್ವ, ಲಕ್ಷ್ಮಿಗೆ ಏನಾಯ್ತು? ಆಕಿಗೆ ಇನ್ನ ಎಚ್ಚರ ಆಗಿದ್ದಿಲ್ಲ. ಡಾಕ್ಟರ್ ಕ್ರಿಟಿಕಲ್ ಕಂಡೀಷನ್ಯಾಗ ಅದಾಳ ಅಂದ್ರು. ನಾವು ನಿಂದ್ರು ಅಂದ್ರೆ ನಿಮ್ಮಮ್ಮ 1 ಸೆಕೆಂಡ್ ನಿಂದ್ರ ಕೊಡ್ಲಿಲ್ಲ. ನಾನು ಇನ್ನೊಂದ್ 2 ದಿನ ಡೈವರ್ಸ್ ಪೇಪರ್ ಕಳಿಸ್ತೀನಿ, ನನ್ ಮಗ ನನ್ ಮಾತೆ ಕೇಳ್ತಾನಂತ ಹೇಳಿ ಹಾಸ್ಪಿಟಲ್ನಾಗ ಎಲ್ಲಾ ಬಾಳ ಜಗಳ ಮಾಡಿ ಬಂದ್ಬಿಟ್ಲು. ಅಪ್ಪ ಏನಪ್ಪ ಇಂಥ ಪರಿಸ್ಥಿತಿ ಒಳಗ್ ನೀ ಹೆಂಗ್ ಬಿಟ್ಟು ಬರಕ್ ಸಾಧ್ಯ? ನಾ ಹೀಗೆ ಹೋಗ್ತೀನಿ, ನಾ ಲಕ್ಷ್ಮಿ ನೋಡ್ಬೇಕು. ನನಗ್ ಯಾಕೋ ನಿನ್ನಿಂದಾಕಿ ಬಾಳೆ ನೆನಪು ಬರಾಕತ್ತಿದ್ಲು. ಇವತ್ತರ ಫುಲ್ ನೆನಪು ಬರಾಕತ್ತಿದ್ಲು. ಇದಕ್ಕೆ ಅನ್ಸಾಕತ್ತೈತಕಿ ಏನೋ ಆಗಿತ್ತ ನನಗೆ ಇಷ್ಟ ನೆನಪು ಬರಾಕತ್ತಿದ್ಲಕಿ. ನಾ ಹೋಗ್ ಬರ್ತೀನಪ್ಪ. ನಂಗ ಏನ್ರ ಆಯ್ತೇನಪ್ಪ ಆಕಿಗೆ? ನಾ ಹೋಗ್ತೀನಿ ಮೊದ್ಲ. ಅಪ್ಪ ಆಕಿಗೆ ಏನೂ ಆಗಲ್ಲಲ್ಲ? ಏನೂ ಆಗಲ್ಲ, ನನ್ ಸುಸಿ ಗಟ್ಟಿ ಅದ, ಏನಾಗಲ್ಲ, ನೀ ಚಿಂತೆ ಮಾಡ್ಬೇಡ. ಲಕ್ಷ್ಮಿ ಪ್ಲೀಸ್ ಹೇಳ ಲಕ್ಷ್ಮಿ. ಇವರೆಲ್ಲಾ ಕೂಡಿ ಬಂದಿದ್ದ ನಮ್ಮ ಮನಿ ಒಡ್ಯಾಕೆ ಬಂದಾರ ಇವ್ರು. ನಂಗ್ ಒಬ್ಬಕಿಗೆ ಇದು ಎಲ್ಲ ಆಯ್ತಲ್ಲ, ಸಂಭಾಳ್ಸಕ್ ಆಗಲ್ಲ. ಪ್ಲೀಸ್ ಲಕ್ಷ್ಮಿ, ನೀ ಬಾ. ನಿನ್ನಂಗ ನನಗ್ ಹೋರಾಡಕ್ಕೂ ಬರುದಿಲ್ಲ.
ನೀ ನನ್ ಜೊತೆ ಇದ್ರ ಎಷ್ಟೋ ನೂರ ಆನಿ ಬಲ ಬಂದಂಗ್ ಬರ್ತೈತಿ. ಪ್ಲೀಸ್ ಲಕ್ಷ್ಮಿ ಹೇಳು, ಪ್ಲೀಸ್ ಲಕ್ಷ್ಮಿ. ನೀ ಹೇಳಿದ್ ಕರೆ ಐತಿ. ನಾವ್ ಎಲ್ಲರಿಗೂ ಯಾವತ್ತು ಒಳ್ಳೆಯದು ಮಾಡಕ್ಕಾಗಲ್ಲ, ಒಳ್ಳೆಯವರಾಗಿ ಇರಕ್ ಆಗುದಿಲ್ಲ. ಕೆಟ್ಟವರಿಗೆ ನಾವ್ ಕೆಟ್ಟ ಆಗೇ ಬೇಕು ಒಂದ್ ಸ್ವಲ್ಪರ. ಇಲ್ಲಿಕಂದ್ರ ನಮ್ ಒಳ್ಳೆತನ ಅವ್ರು ತಿಂದ್ಬಿಡ್ತಾರ. ಕರೆನೆ ಲಕ್ಷ್ಮಿ, ಪ್ಲೀಸ್ ಲಕ್ಷ್ಮಿ ಹೇಳು. ಇವ್ರೆಲ್ಲ ಹೆಂಗ್ ಮಾಡಾಕತ್ತಾರ ಗೊತ್ತೇನ? ನೀ ಆರಾಮ್ ತಪ್ಪಿದ್ದೆ ಅವ್ರಿಗೆ ಅಡ್ವಾಂಟೇಜ್ ಆಗೈತಿ. ಪ್ಲೀಸ್ ಅಮ್ಮಗೆ ಏನೇನೋ ಕಲ್ಸ್ಕೊಡಾಕತ್ತಾರ, ಮನಿ ಕೆಡ್ಸಾಕತ್ತಾರ. ಪ್ಲೀಸ್ ಲಕ್ಷ್ಮಿ ನೀ ಹೇಳು. ನೀ ಹಿಂಗ್ ನಮ್ ಬಿಟ್ಟು ಹೋಗ್ಬೇಡ. ಹಾ, ನೀ ಇಟ್ಟ ಸೂಕ್ಷ್ಮತೆ ಅದ್ ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಈ ಒಂದ್ ಸಣ್ಣ ವಿಷಯಕ್ಕ ನಿನ್ ಗಂಡ ನಿನ್ ಜೊತೆ ಇರತಾನ, ಇಟ್ ಸಣ್ಣ ವಿಷಯಕ್ಕೆ ನೀನ್ ಸುಸೈಡ್ ಮಾಡ್ಕೊತಿದ್ ನಾ ಮನಸ್ನ್ಯಾಗು ಅನ್ಕೊಂಡಿದ್ದಿಲ್ಲ. ನಾನೇ ಸೂಕ್ಷ್ಮ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ನನ್ಕಿಂತ ನೀ ಬಾಳೆ ಸೂಕ್ಷ್ಮದಿ. ನೋಡಾಕಿಟ್ಟ ರಫ್ ಅನಸ್ತಿ, ಖರೆ ನೀ ಬಾ ಸೂಕ್ಷ್ಮದಿ ಅದ್ ನಂಗೆ ಗೊತ್ತಾಯ್ತು ಲಕ್ಷ್ಮಿ. ಪ್ಲೀಸ್ ಲಕ್ಷ್ಮಿ ಹೇಳು. ನೀ ಗಟ್ಟಿ ಗಿತ್ತಿ ಅದಿ. ಸೂಕ್ಷ್ಮ ಇದ್ರ ನಿನ್ ಮನಸ್ ಸೂಕ್ಷ್ಮ ಐತಿ, ಆದ್ರೆ ನಿನ್ನ ಹೃದಯ ಗಟ್ಟಿ ಐತಿ. ನೀನು ಇವ್ರಿಗೆಲ್ಲಾ ಮೆಟ್ಟಿ ನಿಂದ್ರಬೇಕು. ನಾವಿಬ್ರು ನಿಂತು ನಮ್ಮ ಮನಿ ತವ್ರ ಮನಿನ ಉಳಿಸ್ಕೋಬೇಕು. ಪ್ಲೀಸ್ ಲಕ್ಷ್ಮಿ ಹೇಳು ನೀನು. ಹಾ ಪ್ಲೀಸ್. ಡಾಕ್ಟರ್ ಬರ್ರಿ ಇಲ್ಲಿ. ಅಲ್ಲ, ನಾ ಯಾಕೆ ಹಂಗ್ ರಿಯಾಕ್ಟ್ ಮಾಡಾಕತ್ತಿದ್ದೆ? ಅವ್ರು ಯಾರಿಗಾರ ನೋಡ್ಲಿ, ಯಾರಿಗಾರ ಚಂದದಾರತ್ತು ಅನ್ಲಿ, ಯಾರಿಗಾರ ಇಷ್ಟಪಟ್ಟು ಮದುವೆನೂ ಆಗ್ಲಿ, ನನಗೇನ್ ಪರಕ್ ಬೀಳ್ಬೇಕು? ನಾ ಯಾಕೆ ಹಿಂಗ್ ರಿಯಾಕ್ಟ್ ಮಾಡಾಕತ್ತೀನಿ? ನಂಗ್ಯಾಕ್ ಜಲಸ್ ಫೀಲ್ ಆಗಾಕತೈತಿ. ಅವ್ರು ಯಾವ ಹುಡುಗನ್ ಜೊತೆ ಮಾತಾಡ್ಲಿ, ಹೆಂಗಾರ ಇರ್ಲಿ, ಅವ್ರ ಪಾಡಿಗೆ ಅವ್ರು ಇರ್ಲಿ. ಇಟ್ಟು ದಿನ ನಾ ಅದೇ ಬೇಡ್ಕೊಂಡಿಲ್ಲ, ಅವ್ರ ನನ್ನಿಂದ ದೂರ ಇದ್ರನೇ ಚಲೋ ಅಂತ. ಈಗ ಯಾಕೆ ಅವ್ರು ದೂರ ಹೋದ್ರ ನನಗ ಮನ್ಸಿಗೆ ತ್ರಾಸ ಆಗಾಕತೈತಿ. ಸೂರ್ಯ, ನಿಂಗ್ ಆಲ್ರೆಡಿ ಮದುವೆ ಆಗೈತಿ, ನಿನ್ನ ಚಲೋ ಹೆಂಡತಿನೂ ಅದಾಳ. ಆಕಿಗ್ ನೀ ಲವ್ ಮಾಡ್ತಿ. ನಾ ಲವ್ ಮಾಡ್ತೀನಿ, ಆಕಿಗೆ ಮಾಡ್ತೀನಿ. ಯಾಕೋ ಮನಸ್ಸು ಲವ್ ಮಾಡ್ತೀನಿ ಅಂತ ಒಪ್ಕೊಳಲಾಗಿತ್ಲ. ಯಾಕ ಮನಸ್ಸು ಯಾಕೆ ಒಪ್ಕೊಳಲಾಗಿತ್ತ ನಾ ಹೇಳಿ ಸೂರ್ಯ? ಮೇಡಮ್ ನೀವಿಲ್ಲಿ? ಅಪ್ಪ, ನಾ ಈಗ ಲಕ್ಷ್ಮಿ ನೋಡ್ಬೇಕು. ಈಗ ಹೋಗ್ತೀನಿ ಹಾಸ್ಪಿಟಲ್ ಈಗ. ಹ್ಞೂ ಬಾ, ಹೋಗ್ಬಾ, ಹೆಂಗದಾಳ ನೋಡ್ಬಾ. ನೀ ಹೋದ್ರೆ ಅದಕ್ಕೆ ಎಚ್ಚರ ಆಗ್ಬೋದು. ಹೋಗ್ಬಾ. ಆಯ್ತಪ್ಪ. ನಿಂದ್ರು. ಒಂದ್ ಹೆಜ್ಜೆನೂ ನೀ ಮುಂದಿಟ್ರು ನಿಮ್ಮ ಅಮ್ಮ ನಿನ್ ಪಾಲಿಗೆ ಸತ್ತಂಗ. ಅಮ್ಮ, ಹಿಂಗ್ಯಾಕ್ ಮಾತಾಡಕತ್ತಿ? ಹೌದು, ಇವತ್ ನೀವ್ ಒಂದ್ ಡಿಸೈಡ್ ಮಾಡೇಬೇಕು. ಒಂದ್ ಅಮ್ಮ ಬೇಕೋ ನಿನ್ ಹೆಂಡತಿ ಬೇಕೋ, ಈಗ ಡಿಸೈಡ್ ಮಾಡೇಬೇಕ. ಏನಮ್ಮ ಇದು? ಏನಿದು ಕ್ವಶನ್? ಇಂತ ಮಾತಾಡ ಮಾತ. ನೀವು ಸುಮ್ಮನಿರ್ರಿ. ಅವ್ವ ಮಗನ್ ನಡು ನೀವು ಬರಕ್ ಹೋಗ್ಬೇಡ್ರಿ. ಒಂದೇ ಒಂದ್ ಮಾತ್ ಕೇಳ್ತೀನಿ ನಾನು. ಅಮ್ಮನೋ ಹೆಂಡತಿನೋ ಅಷ್ಟೇ, ನಂಗದ್ ಒಂದೇ ಆನ್ಸರ್ ಬೇಕು. ಹೇಳು, ಅಮ್ಮ ಬೇಕೋ ಹೆಂಡತಿ ಬೇಕು?